ಇಲ್ಲ ಇದೆಲ್ಲ ಹೋಟ್ಲು ಬನ್ನಿ. ಚಿಕ್ಕ ಹೋಟ್ಲು ಇಲ್ಲಿ ಏನ್ ಸಿಗುತ್ತೆ? ಕಾಫಿ ಮಾತ್ರ ಅಲ್ವಾ? ಸಿಗುತ್ತೆ. ಬನ್ನಿ 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 ಎಲ್ಲ ಕುತ್ಕೊಳ್ರಪ್ಪ. ಅಯ್ಯೋ ರಾಮ, ನಗಿಸ್ಬೇಡ್ರಿ. ಯಾರಿದ್ದೀರಿ ಯಜಮಾನ್ರು? ಏನಿದೆ ಹೋಟ್ಲಲ್ಲಿ? ಏನು ಬೇಡ, 5 ಲತ್ ಕಾಫಿ ಅಷ್ಟೇ. ಯಾರಿಗಾದ್ರೂ ಹೊಟ್ಟೆ ಸಿಕ್ತಿದೆ, ಏನಾದ್ರು ತಿಂತೀರಾ? ನನಗೆ ಅಷ್ಟಾಗ್ತಿದೆ ಬಾವ. ನಂಗೇನು ಹಸಿವಿಲ್ಲ, ಬೇಡ. ಅಲ್ಲಿ ಅಂದ್ರು ಬೇಡ, ಯಾರಿಗೇನು ಬೇಡ ಅಂತೆ. ಯಜಮಾನ್ರ ದೋಸೆ ಇದೆಯಾ? ದೋಸೆ ಉಳ್ಕೊಂಡಲ್ಲಿ ಬರೀ ಕಾಫಿ ಏನೋ ಚೆನ್ನಾಗಿರುತ್ತೆ, ಕಾಫಿ ಜೊತೆಗೆ ದೋಸೆ ಇದ್ರೆ ಚೆನ್ನಾಗಿರುತ್ತೆ. ನಂಗೊಂದು ಪ್ಲೇಟ್ ದೋಸೆ, ಎಲ್ರಿಗೂ ಕಾಫಿ ಕೊಡಿ. ದೋಸೆ ಅಷ್ಟೇ ಅಲ್ವಾ? ಸದ್ಯಕ್ಕೆ ಅಷ್ಟೇ ಕಣ. ದೇವಿ ಇರೇ ಒಂದ್ ನಿಮಿಷ. ಜೀರುಂಡೆ, ಓ ಜೀರುಂಡೆ. ಹೋಗ್ಲಿ ಬಿಡೋ, ಜೀರುಂಡೆ ಇಲ್ಲ ಅಂತ ಕಾಣುತ್ತೆ. ಜೀರುಂಡೆ ಕೂಗೋ ಶಬ್ದ ನೀನು ಕೇಳ್ಸೋಣ ಅಂತ ಅನ್ಕೊಂಡ್ರೆ ಜೀರುಂಡೆನೇ ಇಲ್ಲ. ಹೋಗ್ಲಿ ಬಿಡು. ದೇವಿ, ಯಾಕೋ ಈ ವಾತಾವರಣದಲ್ಲಿ ನಿನ್ ಜೊತೆ ಇರ್ಬೇಕು ಅಂತ ಅನ್ಸಿದೆ. ತುಂಟತನದ ಮನ್ಸು ಎಲ್ಲ ಹೇಳುತ್ತೆ. ಒಂದು ವಿಚಾರಕ್ಕೆ ಅಮ್ಮನವ್ರಿಗೆ ಸದಾ ಕಾಲಕ್ಕೆ ಬೀಳ್ಬೇಕು ಅಂತ ಅನ್ಸುತ್ತೆ ಕಣೆ. ಯಾವ ವಿಷಯ ಅಂತ ತಿಳ್ಕೊಬೋದಾ ಪ್ರಭು? ಮುದ್ದಾದ ನಿನ್ನನ್ನ ನಿಮ್ಮಮ್ಮಂಗ್ ಕೊಟ್ಟು ನಿಮ್ಮಮ್ಮ ನಿನ್ನನ್ನ ನನಗ್ ಕೊಡ್ತಿದಾರಲ್ಲ, ಆ ವಿಚಾರಕ್ಕೆ. ದೇವಿ, ಒಂಚೂರು ದಪ್ಪ ಆಗ್ಬೇಕು ನೀನು. ಯಾಕೋ? ಕೈ ತುಂಬಾ ತಪ್ಕೊಳಕ್ ಸಿಕ್ತಿಯಲ್ಲ, ಅದಕ್ಕೆ. ಹೋಗೋ. ಅದ್ಭುತ ದೋಸೆ. ಅಬ್ಬಬ್ಬಬ್ಬ. ಅಕ್ಷತಾ ತಿನ್ನೋಡು, ದೋಸೆ ಸಾಗು ಹೆಂಗಿದೆ ಗೊತ್ತಾ? ಪಾರ್ವತಿ, ತಿನ್ಬೇಕು ನೀನು ದೋಸೆ. ಈ ದೋಸೆ ಹಿಂದೆ ತಿಂದಿಲ್ಲ ನೀನು, ಮುಂದೆ ತಿನ್ನಲ್ಲ ನೀನು. ತಗೊಳ ಸದನ ಕೈ ಹಾಕು. ಮಂಗಳ ತಗೊಳ್ಳಿ. ಹೇಗಿದೆ? ಎಲ್ರಿಗೂ ಒಂದೊಂದು ಪ್ಲೇಟ್ ದೋಸೆನಾ? ಕಾಫಿ ಮಾತ್ರ. ಸುಮ್ನಿರಲ್ಲೇ, ನಿಂಗೂ ಬೇಕೇನಾ ಒಂದ್ ಪ್ಲೇಟು? ಕಾಫಿ ಮಾತ್ರ. ಅವನಿಗೆ ಕಾಫಿ ಮಾತ್ರ, ಎಲ್ರಿಗೂ ಒಂದೊಂದು ಪ್ಲೇಟ್ ದೋಸೆ ಕೊಡಪ್ಪ. ಕಾಫಿ ಮಾತ್ರ. ಸುಚೇಂದ್ರ, ನನಗ್ ತುಂಬಾ ಕನ್ಸುಗಳಿದೆ ಕಣೋ. ನಿನ್ನ ಕನಸನ್ನು ನನಸುಗೊಳಿಸೋ ಜವಾಬ್ದಾರಿ ನಾನು. ಕನಸು ಹೊತ್ತ ಮಹಿಳೆ ಏನು ಅಂತ ಹೇಳುವಂತವಳ. ಎಲ್ರಿಗೂ ಮಾದರಿಯಾಗಿ ಬದುಕ್ಬೇಕು. ಏನು ಅರ್ಥ ಆಗ್ತಿಲ್ಲಪ್ಪ, ಸ್ವಲ್ಪ ಬಿಡಿಸಿ ವಿಸ್ತಾರವಾಗಿ ಹೇಳ್ತೀರಾ? ನಾವು ಜಗಳ ಮಾಡ್ಕೋಬಾರ್ದು, ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ಗೌರವಿಸ್ಬೇಕು. ಆಯ್ತು. ನೀನ್ ಯಾವಾಗ್ಲೂ ನನ್ನ ಹಿಂದೆನೆ ಇರಬಾರ್ದು. ಓ ಹೌದಾ? ಪಕ್ಕದಲ್ಲಿ ಇರ್ಬೋದು ಹಾಗಾದ್ರೆ. ಸುಚೇಂದ್ರ, ಸರಿ ಹೇಳಿ. ಮಾವಂಗ್ ತುಂಬಾ ಆಯಾಸ ಕೊಡ್ಬಾರ್ದು. ಡಿಪ್ಪು ತೋಟ ಅದ್ರ ವ್ಯವಹಾರ ಎಲ್ಲ ನೀನೇ ನೋಡ್ಕೋಬೇಕು. ಆಯ್ತು. ಮಾವನ್ ಜೊತೆ ಜಗಳ ಆಡ್ಬಾರ್ದು. ನೀನ್ ಅನ್ಕೊಂಡಂಗೆ ಎಲ್ಲ ನಡೀತಿದ್ಯಲ್ಲ. ಆಯ್ತು. ಆಮೇಲೆ? ಈಗ್ಲೇ ಎಲ್ಲ ಮಾತಾಡ್ಬಿಟ್ರೆ ಮದ್ವೆ ಆದ್ಮೇಲೆ ಏನು ಮಾತಾಡಕ್ಕೆ ಇರಲ್ಲ. ಆದ್ರೆ ನೀನ್ ಮಾತು ಕೇಳಕ್ಕೆ ಚಂದ ಕಣೆ. ದೋಸೆನೇ ಈ ಹೋಟ್ಲಲ್ಲಿ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ ಬಾಕಿ ಐಟಮ್ ಎಲ್ಲ ಹೆಂಗಿರ್ಬೇಕು? ಯಜಮಾನ್ರೆ, ಇನ್ನೇನೇನಿದೆ? ಚಿತ್ರಾನ್ನ, ಕೇಸರಿ ಬಾತು, ಉಪ್ಪಿಟ್ಟು. ಮಂಗಳ, ಚಿತ್ರಾನ್ನ ಬಾವ. ಕೇಸರಿ ಬಾತು ದೊಡ್ಡಪ್ಪ. ಉಪ್ಪಿಟ್ಟಪ್ಪಯ್ಯ. ನಂಗೂ ಉಪ್ಪಿಟ್ಟು. 2 ಉಪ್ಪಿಟ್ಟು, 1 ಚಿತ್ರಾನ್ನ, 1 ಕೇಸರಿ ಬಾತು. ನಿನ್ಗೆ ಆಯ್ತಯ್ಯ, ನಿನ್ ಕಾಪಿ ಕೊಡಿಸ್ತೀವಿ. ಯಜಮಾನ್ರ, 2 ಉಪ್ಪಿಟ್ಟು, 1 ಚಿತ್ರಾನ್ನ, 1 ಕೇಸರಿ ಬಾತು. ಸಾಬ್ರೆ, ಆಗ್ಲೇ ಕಾಫಿ ಮಾತ್ರ ಅಂದ್ರಿ, ಆಮೇಲೆ ದೋಸೆ ಮಾತ್ರ ಅಂದ್ರಿ, ಈಗ ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ಆದ್ಮೇಲೆ ಮತ್ತೆ ಕಾಫಿ ಕುಡಿತೀವಿ ಕಣೋ ಅಂತ ಹೇಳಿದ್ದು ನಿನ್ಗೆ ಆಗ್ಲೇ. ನೀನ್ ಇಷ್ಟದಂತೆ ಬಾಳ್ತೀನಿ, ನಿನ್ನನ್ನ ಚೆನ್ನಾಗಿ ನೋಡ್ಕೋತೀನಿ, ನೀನ್ ಹೇಳ್ದಂಗೆ ಕೇಳ್ತೀನಿ. ನಾಳೆ ನನ್ನ ನಿನ್ನ ಮದುವೆ, ನಾಳೆಯಿಂದ ನಾವು ಅಮ್ಮನವ್ರ ಗಂಡ. ಹೊರಡೋಣ ಸುಚೇಂದ್ರ. ಅಪ್ಪ ಅಮ್ಮ ತಪ್ಪು ತಿಳ್ಕೊಂಡ್ರೆ? ಲೇ ದೇವಿ, ಅಲ್ಲಿ ಟಿ ಸರಿ ಹೋಗಕ್ಕೆ ಇನ್ನೂ ತುಂಬಾ ಹೊತ್ತಾಗುತ್ತೆ ಕಣೆ. ಅದು ಅಲ್ಲದೆ ಅಲ್ಲಿ ಹೋದ್ರೆ ಇಸ್ಪೀಟ್ ಆಡ್ಬೇಕು ಅಂತ ಅನ್ಸುತ್ತೆ ನನ್ಗೆ. ಬೇಡ ಬೇಡ, ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲೇ ಇರೋಣ ಅಂತ ನಾನು ಹೇಳಿದ್ದು.
ಹಾ ಕೊಡಪ್ಪ ರಾಜಾ ಅರೆ ಎಲ್ಲದ ಅವನು ಹಾ ರಾಜಾ ಬಿಲ್ ಬಂದಿದೆ ನೋಡು ಕೊಡಪ್ಪ 5 ದೋಸೆ 100 ರೂಪಾಯಿ, 2 ಚಿತ್ರಾನ್ನ 40 ರೂಪಾಯಿ, 3 ಚೌಚೌಬಾತ್ 60 ರೂಪಾಯಿ, ಬೋಂಡ ಬಜ್ಜಿ 10 ಕಾಫಿ 48 ರೂಪಾಯಿ, 250 ರೂಪಾಯಿ. ಸಾಬ್ರೆ ಹಾ 250 ರೂಪಾಯಿ. ಬುಲೆ ಸಸ್ತ ಕಣ ಹೋಟ್ಲು ಕೊಟ್ಬಿಡಪ್ಪ. 10 ಕಾಫಿ 48 ರೂಪಾಯಿ. ಸಾಬ್ರೆ ಹಾ 50 ರೂಪಾಯಿ ಇಟ್ಟೀನಿ, 10 ಕಾಫಿ 48 ರೂಪಾಯಿ. 2 ರೂಪಾಯಿ ನೀವು ಇಟ್ಕೊಬಿಡಿ. ರಾಜ ಬಾರೋ ಸುಚೇಂದ್ರ, ತುಂಬಾ ಹೊತ್ತಾಯ್ತು. ನಿನಗೆ ನನ್ನ ಜೊತೆ ಇರಕ್ ಇಷ್ಟ ಇಲ್ಲ ಅಂತ ಹೇಳು. ಹಾಗಲ್ಲ ಕಣೋ, ಮದ್ವೆ ಆದ್ಮೇಲೆ ಜೀವನ ಪೂರ್ತಿ ನಿನ್ ಜೊತೆನೆ ಇರ್ತೀನಲ್ಲೋ. ತಮಾಷೆ ಮಾಡ್ದೆ ಕಣೆ ನಾನು. ಬಾ ಹೋಗೋಣ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तुते नारायणी नमोऽस्तुते सृष्टिस्थितिविनाशानां शक्तिभूते सनातने गुणाश्रये गुणमये नारायणी नमोऽस्तुते नारायणी नमोऽस्तुते. शरणागत दीनार्थ परित्राणपरायणे सर्वस्यार्ति हरे देवी नारायणी नमोऽस्तुते नारायणी नमोऽस्तुते. हंसयुक्तविमानस्ते ब्रह्माणि रूपधारिणि कौशाम्बक्षरिके देवी नारायणी नमोऽस्तुते नारायणी नमोऽस्तुते. ದೈವ ಸಾಹೇಬ್ರೆ, ಮತ್ತೇನಾತು? ಗಾಡಿ ಗಿಡಿ ತಳ್ಳೋದೆಲ್ಲ ಆಗೋದಿಲ್ಲ ನೋಡು. ಏ ರಾಜ ಸ್ವಲ್ಪ ತಾಳ್ಮೆ ಇದ್ದಿರೋ ಏನು ಆಗಿಲ್ಲ. ಮತ್ತೆ ನಡಿ ನಡಿ, ರೈ ರೈ ರೈ. ಕಟೀಲ್ ಬಂತು ಕಣ, ನೋಡಲ್ ಛತ್ರ. ಅಮ್ಮ ಕಟೀಲ್ ಬಂತು, ದೇವಸ್ಥಾನಕ್ಕೆ ಹೋಗೋಣ ನಡೀರಿ. ಅಮ್ಮ ದರ್ಶನ ಮಾಡಿ ಹರಕೆ ತೀರ್ಸ್ಬಿಡೋಣ, ಮಿಕ್ಕಿದ್ದೆಲ್ಲ ಆಮೇಲೆ. ಅಲಂಕಾರ ಆಗಿರೋ ವಿಗ್ರಹ ನೋಡಕ್ಕೆ ಮನ್ಸಿಗೆ ತುಂಬಾ ಸಂತೋಷ ಆಗತ್ತೆ. ಹೌದು ಕಣದೇವಿ, ಆದ್ರೆ ಸ್ನಾನ ಮಾಡ್ಬೇಕಲ್ವಾ? ಸ್ನಾನ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ. ಏನ್ ಆತ್ರ ನೋಡು ಅಮ್ಮನವ್ರ ದರ್ಶನ ಮಾಡಕ್ ನಿಂಗೆ. ಮತ್ತಿರಲ್ವಾ ಅಮ್ಮ, ನನ್ ಮದ್ವೆ ನಡೀತಿರೋದೇ ಅವಳ ದಯೆಯಿಂದ. ದಯವಿಟ್ಟು ಸ್ವಲ್ಪ ಎಲ್ಲ ತಾಳ್ಮೆ. ಮೊದ್ಲು ಛತ್ರ ನೋಡಿ ಮ್ಯಾನೇಜರ್ ಮಾತಾಡ್ಸಿ ಏನ್ ಕೋಣೆ ಇದೆ ಎಲ್ಲ ವ್ಯವಹಾರಗಳು ಮುಗಿಸ್ಕೊಂಡು ಆಮೇಲೆ ಮಿಕ್ಕಿದ್ದೆಲ್ಲ ವರ ಪೂಜೆ ಅದಕ್ಕೆಲ್ಲ ಸಿದ್ಧತೆ ಆಗ್ಬೇಡ್ವಾ? ಅಯ್ಯ ತಗಿ. ಸದಾನಂದ ಆ ಸುಚೇಂದ್ರ ಹಿಡ್ಕೊಂಡು ಲಗೇಜ್ಗಳೆಲ್ಲ ಒಳಗಡೆ ಇಳಿಸ್ಬಿಡಪ್ಪ. ನಡಿ ನಡಿ. ಹೇಳಪ್ಪ ಮದುಮಗನೇ, ಮಕ್ಕಳಿದೆಯಲ್ಲ. ರಾಜಾ ನೋಡಪ್ಪ, ಇವಾಗ ಇಳಿಸ್ಕೊಬೇಕಪ್ಪ. ಭದ್ರ ಎಲ್ಲ ಸಾಮಾನುಗಳು ಇಳಿಸ್ಕೊಳ್ಳಿ. ಪಾರ್ವತಿ ಎಲ್ಲ ಸಾಮಾನು ಸರಿಯಾಗಿದೆಯಾ ಒಂದ್ಸತಿ ನೋಡ್ಬೋದು. ಅಯ್ಯಯ್ಯಯ್ಯ, ಇದೇನ್ ಬಾವ
ಕ್ಷೇತ್ರದ ಛತ್ರ ಅಂತೀರ ಇಷ್ಟ ಸಣ್ಣದಾಗಿದೆ. ನಮ್ ದುರ್ಗಾಪುರದ್ದೇ ವಾಸಿಯಪ್ಪ. ಮಂಗಳ ಕ್ಷೇತ್ರಕ್ಕೆ ಬಂದಿದೀವಿ. ದೇವಿ ಮದ್ವೆ ಕ್ಷೇತ್ರದಲ್ಲಿ ಆಗ್ತದೆ. ಈ ತರ ಎಲ್ಲ ಮಾತಾಡ್ಬಾರ್ದು, ಸುಮ್ನೆ ಇರೋ. ಪಾರ್ವತಿ ಎಲ್ಲೇ ಒಡವೆ ಬ್ಯಾಗು ಅದನ್ನೇ ಬಿಟ್ಟು ಬಂದಿದ್ಯಾ? ಬಂದು ಅಪ್ಪಯ್ಯ ಲಗೇಜ್ ಇಳಿಸ್ಕೊಂಡ್ಬಿಡ್ತೀನಿ. ಬೇಡ, ನಿನ್ ಲಗೇಜ್ ಇಳಿಸ್ಕೊಳಕ್ ಹೋಗಿ ನಮ್ದೆಲ್ಲ ಕೆಡುತ್ತೀಯ. ನಾನು ಒಂದೊಂದೇ ತೆಕ್ಕೊಡ್ತೀನಿ ಬಾ. ಸುಚೇಂದ್ರ, ಕಟೀಲಿಗೆ ಬಂದ್ವಿ, ಛತ್ರದ ಹತ್ರನೂ ಬಂದ್ವಿ. ಇನ್ನು ನಿನ್ ಮದ್ವೆ ಆದ ಹಾಗೆ ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಕಣ. 2.5 ವರ್ಷದ ಪ್ರೀತಿ ಮದುವೆನಲ್ಲಿ ವಿಲೀನ. ಹಾಗಾದ್ರೆ ನಾಮಕರಣ ಎಲ್ಲಿ? ಸೌದತ್ತಿ ಎಲ್ಲಮ್ಮನ ಗುಡಿಲೋ ಅಥವಾ ಸಿರ್ಸಿ ಮಾರಿಕಾಂಬ ಜಾತ್ರೆ ಅಲ್ಲ? ಛತ್ರದ ಮ್ಯಾನೇಜರ್ ಎಲ್ಲಿದ್ದಾರೆ ಅಂತ ಹೋಗಿ ಸ್ವಲ್ಪ ನೋಡಪ್ಪ. ಸದಾನಂದ, ಲಗೇಜ್ ಇಳಿಸ್ಕೋಬೇಕು ಕಣೋ. ಇಲ್ಲಿ ಮಾತಾಡ್ತಾ ನಿಂತಿದ್ಯಲ್ಲ. ಬೇಗ ಬೇಗ ಬನ್ನಿ. ಅದನ್ನ ಎತ್ಕೊಳ್ಳಿ, ದಾರದಲ್ಲಿ ಬಿಡ್ತಾರೆ ಅನ್ರೋ. ಹಂಗೆ ತಗೊಂಡೋಗೋದಲ್ವಾ ದೊಡ್ಡಪ್ಪ? ನಡೀರಿ. ಅದೇನ್ ಟಿಟಿನೋ ಎತ್ತಿನ ಗಾಡಿನೋ. ಯಾರಪ್ಪ ಇಲ್ಲಿ ಮ್ಯಾನೇಜರ್ ಇಲ್ವಾ? ಹೌದಾ? ಮದುವೆ ದಿಬ್ಬಣದವರು ಈ ಕೋಣೆಗಳು ಕೀ ಕೊಟ್ಟಿದಾರಾ? ಕೊಟ್ಟಿದ್ದಾರೆ ನೋಡಿ. ಹಾ, ಇಲ್ಲೊಂದು ರೂಮ್ ಇದೆ, ಆ ಕಡೆ ಒಂದು ರೂಮ್ ಇದೆ, ಇಲ್ಲೆರಡು ರೂಮ್ ಇದೆ, ನೋಡ್ಕೊಳ್ಳಿ. ಆಯ್ತು. 4 ಕೋಣೆ ಇದೆ. ಅದ್ರಲ್ಲಿ 2 ಗಂಡಿನ ಕಡೆಯವ್ರಿಗೆ, ಇನ್ನೆರಡು ನಮ್ಗೆ. ಆಯ್ತಾ? ನೋಡು, ಇದು ಯಾವ ಕೋಣೆ ಅಂತ ನೋಡ್ಕೊ. ನೋಡು, ನೀನು ಮಂಗಳ ಅಕ್ಷತಾ ಒಂದ್ ರೂಮಲ್ಲಿ ಇರು, ನಾನು ಪಾರ್ವತಿ ದೇವಿ ಒಂದ್ ರೂಮಲ್ಲಿ ಇರ್ತೀವಿ. ಈ ಕಡೆ ನೀನ್ ನಮ್ ಜೊತೆನೇ ಇರೋ. ಅಲ್ಲ ಬಾವ, ಛತ್ರದಲ್ಲಿ ಇರೋದ್ 4 ಕೋಣೆ, ಅದ್ರಲ್ಲೂ ಸಣ್ಣ ಸಣ್ಣ ಕೋಣೆಗಳು ಇರ್ತವೆ. ಒಬ್ರು ನಿದ್ದೆ ಮಾಡಿ ಎದ್ದೋಳ ತನಕ ಇನ್ನೊಬ್ರು ಕುತ್ಕೊಂಡಿರ್ಬೇಕಾ? ಏನ್ ಬಾವ ನೀವು? ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ತೆ ಅಂದ್ರೆ, ಆ ಸುಚೇಂದ್ರ ಕೇಶವನಾಥ್ರಿಗೆ ಒಂದ್ ರೂಮ್ ಕೊಟ್ಟು ಇನ್ನೊಂದ್ ರೂಮ್ ನಮಗ್ ಕೊಟ್ಟಿದ್ರೆ ಆ ಭೂಪಾಲನ್ ಏನಾದ್ರೂ ಇಲ್ಲಿ ಮಲಗ್ಸಕ್ ಆಗ್ತಿರ್ಲಿಲ್ವಾ ಬಾವ? ನೀ ಒಳ್ಳೆ ಕತೆ. ಏನೇ ಮಂಗಳ, ಒಂದ್ ರಾತ್ರಿ ಮದ್ವೆ ಮುಗಿಸ್ಕೊಂಡು ಹೊರಟು ಬಿಡ್ತೀವಿ. ಮಲ್ಕಬರ್ತಾನೆ ಒಂದ್ ರಾತ್ರಿ ಆದ್ರೂ ಹೊಂದ್ಕೊಳ್ಳೋಣ ಬಿಡೆ, ಪರವಾಗಿಲ್ಲ. ಇದೇ ನಮ್ಮೂರ, ಎಲ್ಲ ಅನುಕೂಲವಾಗಿರ್ಬೇಕು ಅನ್ನಕ್ಕೆ. ಎರಡೇ ಕೋಣೆಯಂತೆ. ಈಗಿನಲ್ಲೂ ಸುಖ ಇಲ್ಲ, ಛತ್ರದಲ್ಲೂ ಸುಖ ಇಲ್ಲ. ಕಟೀಲಲ್ಲಿ ತುಂಬಾ ಚಳಿ ಅಂತ ಕೇಳ್ಪಟ್ಟಿದ್ದೆ, ಸೆಕೆ ಶುರುವಾಯ್ತು. ನಾಳೆ ವರಪೂಜೆ ಇದೆ, ಸದಾ ಇದೇ ಆಯ್ತು ನಿಮ್ದು. ಲೋ ರಾಜ, ಅಡಿಗೆಯವ್ರು ಬಂದಿದಾರ ಅಂತ ನೋಡು. ಕಾಫಿ ಮಾಡೋದಕ್ಕೆ ಹೇಳು. ಹುಷಾರು ಹುಷಾರು, ಕಿತ್ತೋಗುತ್ತೆ. ಮೊದ್ಲು ದರ್ಶನ ಮಾಡೋಣ, ಆಮೇಲೆ ಕಾಫಿ ತಿಂಡಿ ಎಲ್ಲ. ಆಯ್ತು, ಅಮ್ಮನವ್ರಿಗೆ ಹೂವಿನ ಅಲಂಕಾರ ಮಾಡ್ಸೋಣ. ನೀನ್ ಸ್ನಾನ ಮಾಡಿ ತಯಾರಾಗು. ಆಯ್ತು ಅಮ್ಮ. ನನ್ ಮದ್ವೆಗೆ ಅಮ್ಮನವ್ರು ಬರ್ತಿದ್ದಾರೆ. ಕಟೀಲ್ ಅಂತ ಪುಣ್ಯ ಕ್ಷೇತ್ರದಲ್ಲಿ ನನ್ ಮದ್ವೆ ನಡೀತಿದೆ. ಅಮ್ಮನವರೇ ಎಲ್ಲ ನಡೆಸ್ತಿದ್ದಾರೆ ಅಮ್ಮ. ನಮ್ ಪುಣ್ಯದೇವಿ, ನೀನು ನಮ್ಮ ಮಗಳಾಗಿ ಹುಟ್ಟಿದ್ದು. ನಿನ್ನಿಂದ ಅಮ್ಮನವ್ರ ಶಕ್ತಿ ಕ್ಷೇತ್ರ ದರ್ಶನ ಆಗ್ತಾ ಇದೆ. ಅಮ್ಮನವ್ರನ್ನ ಪೂಜೆ ಮಾಡೋ ಸೌಭಾಗ್ಯ ನಂದಾಗಿದೆ. ಮದ್ವೆ ಆಗಿ ಎಷ್ಟೋ ವರ್ಷ ನೀನ್ ಹುಟ್ಟೇ ಇರ್ಲಿಲ್ಲ. ಯಾರೋ ಪುಣ್ಯಾತ್ಮರು ಹೇಳಿದ್ರು ಅಮ್ಮನವ್ರಿಗೆ ಹರಕೆ ಹೊರಿ ಅಂತ. ನಾನವತ್ತು ಹರಕೆ ಹೊತ್ತೆ. ನೀನ್ ನಮ್ಮ ಮಗಳಾಗಿ ಹುಟ್ಟೆ. ಈ ಜನ್ಮದಲ್ಲಿ ನನ್ನ ಮಡಲ್ ತುಂಬಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೀನ್ ಹಾಕೋರ್ಗ್ ನಾನು ನೀಗಿಸ್ಬಿಟ್ಟೆ ಕಂದ. ನೀನು ಪುಟ್ಟು ಪುಟ್ಟು ಹೆಜ್ಜೆ ಇಟ್ಕೊಂಡು ನಮ್ಮ ಮನೆ ತುಂಬ ಓಡಾಡ್ತೀನಿ. ಆ ತೊದಲು ಮಾತುಗಳು, ನಮ್ಮ ಮೇಲೆ ನೀನು ಇಟ್ಟಿದ್ದ ಗೌರವ, ಇದೆಲ್ಲ ನಮ್ಮ ಬದುಕಿಗೆ ಕಲಶ ಇದ್ದಂಗಿತ್ತು ಕಣಿದೇವಿ. ನಾವು ಸಂತೋಷ ಕಂಡಿದ್ದೆ ನೀನು ಪಿಳಿ ಪಿಳಿ ಕಂಡುಬಿಟ್ಕೊಂಡು ಓಡಾಡ್ತಿದ್ಯಲ್ಲ, ಆಗ ನಿನ್ನ ಈ ಕೈಯಿಂದ ಎತ್ಕೊಂಡಿದ್ದಾಗ. ನಾಳೆ ನಿನ್ನ ಮದುವೆ, ನಾಡದ್ರಿಂದ ಸುಚೇಂದ್ರನ ಮನೆಯಲ್ಲಿ ನಿನ್ನ ಹೊಸ ಬದುಕು ಶುರು. ಚೆನ್ನಾಗಿ ಬಾಳಿ ಬದುಕು ಮಗನೇ. ಸಂತೋಷ ಹೆಚ್ಚಾದಾಗಷ್ಟೇ ನಮ್ಮ ಕಣ್ಣಲ್ಲಿ ನೀರು ಬಂದಿದ್ದು. ನಿನ್ನಿಂದಾಗ ನಾವ್ ಯಾವತ್ತೂ ಕಣ್ಣೀರ್ ಹಾಕೇ ಇಲ್ಲದೆ. ಅಮ್ಮ, ದರ್ಶನಕ್ಕೆ ಹೊತ್ತಾಗತ್ತೆ, ನಾವಿಲ್ಲೇ ಕಾಲ ಕಳೀತಿದ್ರೆ. ಹೌದು, ಹೊರಡೋಣ ನಡಿ. ಅಮ್ಮನವ್ರ ಫೋಟೋ ಇಡ್ಬೇಕು ಅಂದ್ಯಲ್ಲ, ಎಲ್ಲಿಡೋದು? ಮೊದಲು ಸ್ನಾನ ಮಾಡಿ ತಯಾರಾಗೋಣ, ಆಮೇಲೆ ಫೋಟೋ ಇಟ್ಟು ಪೂಜೆ ಮಾಡಿ ದರ್ಶನಕ್ಕೆ ಹೋಗೋಣ. ಬಾ. ಕಟೀಲು ಶಾಲಾ ಮಕ್ಕಳಿಂದ ಸ್ವಚ್ಛತಾ ಕಾರ್ಯಕ್ರಮ. ಕಾಡು ಬೆಳೆಸಿ ನಾಡು ಉಳಿಸಿ ಆಂದೋಲನಕ್ಕೆ ಹಿರಿಯರಿಂದ ಶ್ಲಾಘನೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಕಟೀಲಿನ ಮಕ್ಕಳು. ಶ್ರೀಗಳ ಏ ಸದಾನಂದ, ಕೊಡು ಇಲ್ಲಿ ಯಾವತ್ತಿನ ಪೇಪರ್ ಇದು.
ನಿನ್ನೆ ಪೇಪರ್ ಇಟ್ಕೊಂಡು ಓದ್ತಾ ಕೂತ್ಕೊಂಡಿದ್ಯಲ್ಲ, ಹೋಗಿ ಸ್ನಾನ ಮಾಡು, ದರ್ಶನಕ್ಕೆ ಹೊತ್ತಾಗತ್ತೆ. ಈ ಟಾಯ್ಲೆಟ್ ಅಲ್ಲಿ ನೀರೇ ಇಲ್ಲ. ಆ ಮ್ಯಾನೇಜರ್ ಯಾವ ಕಡೆ ಹೋದ ಅಂತ ಗೊತ್ತಿಲ್ಲ. ಮಂಡೆ ಬಿಸಿ ಆಗ್ತದೆ. ಅಯ್ಯೋ, ಬ್ಯಾಗ್ ಸೋಪ್ ಹಾಕು ಅಂದಿದ್ದೆ, ಹಾಕಿಲ್ವಾ? ಸೋಪೇ ಇಲ್ಲ. ಕೈಲೇ ಇಲ್ಲ, ಮುಂದೆ ಚೆಂಗ ಹೋಗೋದು ನೋಡ್ತಾರೆ, ಯೋಚನೆ ಮಾಡ್ಬೇಡ. ಹೋಗ್ತಾನೆ ಕೊಡ್ತೀನಿ ಅಂತ. ಏಳು ಸದಾನಂದ, ಎತ್ ಸ್ನಾನಕ್ಕೆ ಹೋಗೋ ಬೇಗ. ನೀರೇ ಇಲ್ವಂತಲ್ಲ ದೊಡ್ಡಮ್ಮ. ನಿಂಗೇನು ಗಂಡು ಹುಡುಗ, ನದಿಲಿ ಹೋಗಿ ಸ್ನಾನ ಮಾಡಕ್ಕಾಗಲ್ವಾ ನೀನು? ಓಹೋ, ನಾವು ಸ್ನಾನ ಮಾಡೋದು ಮುಖ್ಯನಾ? ದೇವಿ ಮಾಡ್ಬೇಕು, ಮದುಮಗಳಿಗೆ ಮೊದಲು ಪ್ರಾಮುಖ್ಯತೆ ಕೊಡ್ಬೇಕಲ್ವಾ? ಆಗ್ಲಿಂದ ಅವಳು ಒಂದೇ ಸರಿ ದೇವಿ ದರ್ಶನ ಮಾಡ್ಬೇಕು, ಅಮ್ಮನವ್ರ ದರ್ಶನ ಮಾಡ್ಬೇಕು ಅಂತ ಹೇಳ್ತಾನೆ ಇದ್ದಾಳೆ. ಹೋಗಪ್ಪಟ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬರಮ್ಮ ಬೇಗ. ಒಂದೇ ಬಚ್ಚಲ ಮನೆನ ಇರೋದು ಎರಡಿದೆ ಕಣೆ, ಒಂದ್ರಲ್ಲಿ ನೀನ್ ಹೋಗೋ, ಇನ್ನೊಂದ್ರಲ್ಲಿ ನಾವೆಲ್ಲ ಹೋಗ್ತೀವಿ. ಎಲ್ರು ಒಟ್ಟಿಗೆನಾ? ಏ ಥೂ ನಿನ್ನ, ಬರೀ ಪೋಲಿ ಮಾತಾಡೋದು ಕಲ್ತ್ಕೊಂಡಿದ್ಯಾ ಇತ್ತೀಚೆಗೆ. ಅಕ್ಷತಾ ಕಿವಿ ಹಿಡೋದ್ ಕಡಿಮೆ ಮಾಡಿದಲ್ಲ, ಅದಕ್ಕೆ. ಅಯ್ಯೋ, ಅವಳು ಏನಾದ್ರೂ ಮಾಡ್ಕೊಳ್ಳಿ, ನೀನ್ ಮೊದ್ಲು ಸ್ನಾನಕ್ಕೆ ಹೋಗಿ. ಹೋಗಪ್ಪಟ, ಹೋಗಮ್ಮ. ಅಮ್ಮ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಕಣಿ ಕೇಳು ನೀನ್ ನಿಮ್ಮ ಒಂದು. ನೀನೇನು ಹೋಗೋದಿಲ್ವಾ ಈಗ? ಸರಿ, ಕೂತ್ಕೋ, ಪೇಪರ್ ಓದು, ನಾನೇ ಹೋಗ್ತೀನಿ. ಹ್ಞೂ ಮಂಗ್ಲ, ನಾ ಸ್ನಾನಕ್ಕೆ ಹೋಗ್ತೀನಿ. ಅಕ್ಷತಾ, ದೇವಿ ಬಂದ್ರೆ ಸೀರೆ ಉಡಿಸ್ಬಿಡಮ್ಮ. ಅಲ್ಲ, ಅವಳು ಉಡಿಸ್ತಾಳೆ, ನೀವಿಬ್ರು ಒಂದೇ ಬಚ್ಚಲಿಗೆ ಹೋಗಿದ್ರಿ, ಪಕ್ಕದಲ್ಲಿ ಹೋಗು. ಇಲ್ಲ, ಎಲ್ರದು ಆದ್ಮೇಲೆ ನನ್ನನ್ ಕರೀರಿ, ನಾನು ನೆಮ್ಮದಿಯಾಗಿ ಪೇಪರ್ ಯಾರು ಓದ್ಕೊಂಡಿರ್ತೀನಿ. ದೇವಿ